ಲೋಕಾಯುಕ್ತ ಪೊಲೀಸರಿಂದ ಶಾಸಕರ ವಿಚಾರಣೆ ಈಗ ನಡೀತಾ ಇದೆ, ಕಂಟಿನ್ಯೂ ಆಗಿದೆ. 5 ಲಕ್ಷ ಕಮಿಷನ್ ಬಗ್ಗೆ ವಿಚಾರಣೆಯನ್ನು ನಡೆಸ್ತಾ ಇರುವಂತಹ ಲೋಕಾಯುಕ್ತ ಎಸ್ಪಿ ಕಮಿಷನ್ ಪಡೆಯುವಾಗಲೇ ಲಾಕ್ ಆಗಿದ್ದಾರೆ ಶಾಸಕ ಶಿರಹಟ್ಟಿಯ ಬಿಜೆಪಿ ಶಾಸಕರಾಗಿರುವಂತಹ ಡಾಕ್ಟರ್ ಚಂದ್ರು ಲಮಾಣಿ. ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ಅವರು ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಎಸ್, ಲೋಕಾಯುಕ್ತ ಪೊಲೀಸರು ಶಾಸಕರ ಒಂದು ವಿಚಾರಣೆಯನ್ನ ಈಗ ಮುಂದುವರಿಸಿದ್ದಾರೆ. ಈ ಎಕ್ಸ್ಕ್ಲೂಸಿವ್ ಫೋಟೋ ನೋಡ್ತಾ ಇದ್ದೀವಿ. ಇಲ್ಲಿ ಎಸ್ಪಿ ಸಿದ್ದಲಿಂಗಪ್ಪ ಅವರು ಕೂಡ ಕಾಣಿಸ್ತಾ ಇದ್ದಾರೆ. ನೀವು ಗಮನಿಸಬಹುದು, ಬ್ಲೂ ಕಲರ್ ಶರ್ಟ್ ಹಾಕಿರುವಂಥವ್ರು, ಇನ್ನೊಂದು ವೈಟ್ ಕಲರ್ ಶರ್ಟ್ ಹಾಕೊಂಡಿರುವಂಥವ್ರು ಅವರು ಬಿಜೆಪಿಯ ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ. ಸ್ವತಃ ಡಾಕ್ಟರ್ ಕೂಡ ಆಗಿರುವಂತಹ ಚಂದ್ರು ಲಮಾಣಿ ಅವರು MLA ಕೂಡ ಆಗಿದ್ದಾರೆ. ಬಟ್ ಯಾಕೆ ಈ ಕಮಿಷನ್ ಆಸೆಗೆ ಇವರು ಬಿದ್ದಿದ್ದಾರೆ ಅನ್ನುವಂಥದ್ದು ಸಹಜವಾಗಿ ನಮಗೆ ಕಾಡುವಂಥ ಪ್ರಶ್ನೆ. ಯಾಕಂದರೆ ಎಲ್ಲವೂ ಇದೆ, ಆಸ್ಪತ್ರೆ ನಡೆಸ್ತಾ ಇದ್ದಾರೆ, ಆಸ್ಪತ್ರೆಯೂ ಕೂಡ ಚೆನ್ನಾಗಿ ನಡೀತಾ ಇದೆ, ತಾವು ಕೂಡ ಆಗಾಗ ಹೋಗಿ ರೋಗಿಗಳನ್ನು ನೋಡ್ತಾರೆ ಅನ್ನುವಂಥದ್ದು. ಹಾಗೆ ಜನಸೇವೆ ಮಾಡಬೇಕು ಅಂಥೇಳಿ ಪಾಲಿಟಿಕ್ಸಿಗೆ ಜಾಯ್ನ್ ಆಗಿದ್ದಾರೆ, MLA ಆಗಿ ಆಯ್ಕೆ ಆಗಿದ್ದಾರೆ, ನಿಮ್ಮ ಜನ ನಿಮ್ಮನ್ನು MLA ಆಗಿ ಆಯ್ಕೆ ಮಾಡಿದ್ದಾರೆ. ಅವ್ರದ್ದೇ ಕೆಲಸ ಮಾಡೋದಕ್ಕೆ ಅವ್ರ ಹತ್ರನೇ ನೀವು ದುಡ್ಡು ತೊಗೊಳ್ತೀರಿ ಅಂತ ಹೇಳಿದ್ರೆ ಇನ್ನೇನು ಹೇಳಬೇಕು ಈ ವಿಚಾರಕ್ಕೆ. ಆಗಲೇ ನಾವು ಮಾತಾಡ್ತಾ ಇದ್ವಿ, ಈ ಕಮಿಷನ್ ದಂಧೆ ಅನ್ನುವಂಥದ್ದು ಯಾವುದೇ ಸರ್ಕಾರ ಇದ್ದಾಗಲೂ ಕೂಡ ಇಂಥದ್ದೊಂದು ಅಪಸ್ವರ, ಇಂಥದ್ದೊಂದು ಆರೋಪ ಇದ್ದೇ ಇದೆ ಪ್ರತಿಯೊಂದು ಸರ್ಕಾರದ ಮೇಲೂ. ಇವರು 40% ತಗೊಳ್ತಾರೆ ಅಂತಾರೆ, ಇನ್ನೊಬ್ರು 60% ತಗೊಳ್ತಾರೆ ಅಂತ ಹೇಳಿದ್ರೆ. ಸೊ ಇಲ್ಲಿ ಗುತ್ತಿಗೆದಾರರು ಈ ಟೆಂಡರ್ನ ತಗೊಂಡು ಕಾಮಗಾರಿ ನಡೆಸಬೇಕು ಅಂತ ಹೇಳಿದ್ರೆ ₹100 ರಿಲೀಸ್ ಆದರೆ ಇವ್ರಿಗೆ ತಗೊಂಡೋಗಿ ₹40 ₹60 ಕೊಡಬೇಕು ಅಂದರೆ ಇನ್ನು ಉಳಿದ ದುಡ್ಡಿನಲ್ಲಿ ಕಾಮಗಾರಿ ಹೆಂಗೆ ಮುಗಿಸ್ಬೇಕು? ಇದು ಬಹಳವಾಗಿ ಕಾಡುವಂಥ ಒಂದು ಪ್ರಶ್ನೆ. ಸೊ ಆದರೂ ಇಂಥದ್ದೊಂದು ದಂಧೆ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಆಗಾಗ್ಗೆ ಆರೋಪಗಳು ಬರ್ತಾನೆ ಇರುತ್ತೆ. ನೋಡಿ, ಅದನ್ನು ಪುಷ್ಟೀಕರಿಸುವಂತೆ ಇವತ್ತು ಲೋಕಾಯುಕ್ತ ಅಧಿಕಾರಿಗೆ ರೆಡ್ ಹ್ಯಾಂಡ್ ಆಗಿ ಡಾಕ್ಟರ್ ಚಂದ್ರು ಲಮಾಣಿ ಅವರು ಈಗ ಬಲೆಗೆ ಬಿದ್ದಿದ್ದಾರೆ ಅನ್ನುವಂಥ ಒಂದು ಈ ಸುದ್ದಿ. 2 ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ. ಒಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ಬಾಲಾಜಿ ಆಸ್ಪತ್ರೆಗೆ ಹೋದಂಥದ್ದು, ಅಲ್ಲಿ ರೇಡ್ ಮಾಡಿದಂಥ ಒಂದು ಸಂದರ್ಭ, ಅಲ್ಲಿನ ದೃಶ್ಯಗಳು. ಇನ್ಫ್ಯಾಕ್ಟ್ ಅಲ್ಲಿ ಆಸ್ಪತ್ರೆಗೆ ಅಂತ ಹೇಳಿ ರೋಗಿಗಳು ಕೂಡ ಇವತ್ತು ಬಂದಿದ್ರು. ಎಲ್ಲರೂ ಕೂಡ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ ಏನಾಗ್ತಾ ಇದೆ ಇಲ್ಲಿ. ಯಾಕಂದರೆ ಯಾವಾಗಲೂ ಬರುವಂಥ ಒಂದು ಆಸ್ಪತ್ರೆ, ಬಂದು ಹೋಗ್ತಾ ಇರ್ತಾರೆ ಜನ. ಇವತ್ತು ಏಕಾಏಕಿ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ರೇಡ್ ಮಾಡಿರುವಂಥದ್ದನ್ನು ನೋಡಿದ್ರೆ ಈ ಹಿಂದಿನಿಂದಲೇ ಏನು ಆರೋಪಗಳಿತ್ತಲ್ಲ, ಚಂದ್ರು ಲಮಾಣಿ ಅವರು ಈ ಥರದೊಂದಷ್ಟು ಕಮಿಷನ್ ದಂಧೆಯಲ್ಲಿ ತೊಡಗಿದ್ದಾರೆ, ಯಾವುದೇ ಕೆಲಸ ಆಗಬೇಕಾದ್ರೂ ಇವರಿಗೆ ಕಮಿಷನ್ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಏನು ಆರೋಪವನ್ನು ಮಾಡ್ತಾ ಇದ್ರು ಬೇರೆ ಬೇರೆ ವಿಪಕ್ಷದ ನಾಯಕರುಗಳು, ಅದಕ್ಕೆ ಪುಷ್ಟಿ ನೀಡದಂತ ಆಗ್ತಾ ಇದೆ ಈಗ. ಹೌದು, ಇವರು ಇದೇ ಥರದ ಒಂದು ದಂಧೆಯಲ್ಲಿ ತೊಡಗಿದ್ರ ಹಾಗಾದ್ರೆ. ಯಾಕಂದರೆ ಲೋಕಾಯುಕ್ತ ಅಧಿಕಾರಿಗಳು ಈಗ ನಮಗೆ ಅಲ್ಲಿಂದ ಸಿಗ್ತಾ ಇರುವಂಥ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಒಬ್ಬ ಗುತ್ತಿಗೆದಾರ ತೊಗೊಂಡು ಬಂದು 5 ಲಕ್ಷ ಕೊಡಬೇಕಾದಾಗ ಇದು ನನಗೆ ಬೇಡ, PA ಕೊಡಿ ಅಂತ ಹೇಳುವಾಗಲೇ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಅಂತೇಳಿ. ಅಂದರೆ ಇದೆಲ್ಲವೂ ಕೂಡ ಒಂದು ರೀತಿ ಪೂರ್ವ ನಿಯೋಜಿತ ಅನ್ನೋ ರೀತಿಯಲ್ಲಿ ಅನ್ಸುತ್ತೆ. ಸಾಮಾನ್ಯವಾಗಿ ಇದೇ ಥರ ಆಗುತ್ತೆ, ಒಂದು ಟಿಪ್ ಸಿಗುತ್ತೆ ಲೋಕಾಯುಕ್ತ ಅಧಿಕಾರಿಗಳಿಗೆ, ಈ ಥರದೊಂದು ನಡೀತಾ ಇದೆ ಇಲ್ಲಿ ಅನ್ನುವಂಥದ್ದು. ಯಾವಾಗ ಹೋಗಿ ಅವರು ರೇಡ್ ಮಾಡಿದ್ರು, ರೆಡ್ ಹ್ಯಾಂಡ್ ಆಗಿ ಚಂದ್ರು ಲಮಾಣಿ ಅವರು ಅವರ ಬಲೆಗೆ ಬಿದ್ದಿದ್ದಾರೆ. ಸದ್ಯಕ್ಕೀಗ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ ಲೋಕಾಯುಕ್ತ SP ಸಿದ್ದಲಿಂಗಪ್ಪ ಅವರು. ಚಂದ್ರು ಲಮಾಣಿ ಸೇರಿದಂತೆ ಇನ್ನೂ 2 ಅವರ PA 3 ಜನರ ಒಂದು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಬಿಜೆಪಿ ಶಾಸಕರಾಗಿರುವಂತಹ ಚಂದ್ರು ಲಮಾಣಿ ಈಗ ಸದ್ಯಕ್ಕೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಸುಮಾರು 5 ಲಕ್ಷ ರೂಪಾಯಿ ಕಮಿಷನ್ ಪಡೆಯುವಂತಹ ಸಂದರ್ಭದಲ್ಲೇ ರೆಡ್ ಹ್ಯಾಂಡ್ ಆಗಿ ಈಗ ಲೋಕಾಯುಕ್ತ ಅಧಿಕಾರಿಗಳ ಒಂದು ಬಲೆಗೆ ಬಿದ್ದಿರುವಂಥ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ. ಅವರ ಜೊತೆಗೆ ಮತ್ತೆ 2 PAಗಳಿದ್ರು. ಅವ್ರ 3 ಜನರನ್ನು ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ಲೋಕಾಯುಕ್ತ SP ಸಿದ್ದಲಿಂಗಪ್ಪ ಅವರ ನೇತೃತ್ವದಲ್ಲಿ ನಡೆದಂಥ ಒಂದು ಕಾರ್ಯಾಚರಣೆ ಇವತ್ತು ಶಾಸಕರಿಗೆ ಸೇರಿದಂತಹ ಬಾಲಾಜಿ ಆಸ್ಪತ್ರೆಯ ಮೇಲೆ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಈಗ ಚಂದ್ರು ಲಮಾಣಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ನಾವು ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಡೀಟೇಲ್ಸ್ ನೀಡ್ತಾ ಇದ್ರು. ಸಂಜೀವ್, ಈಗ ಗುತ್ತಿಗೆದಾರನ ಬಗ್ಗೆ ವಿಜಯ್ ಕುಮಾರ್ ಅವ್ರ ಬಗ್ಗೆ ಏನಾದರೂ ಮಾಹಿತಿ ಲಭ್ಯವಾಗಿದೆಯಾ? ಅವರೇನಾದರೂ ಪ್ರತಿಕ್ರಿಯೆಗೆ ಸಿಕ್ಕಿದಾರಾ? ಮತ್ತಷ್ಟು ಅಪ್ಡೇಟ್ಸ್ ಏನಾದರೂ ಇದೆಯಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇನ್ನೂ ರಮನ್ ಗುತ್ತಿಗೆದಾರ ಯಾರನ್ನ ಇನ್ನೂ ಕೂಡ ಸಂಪರ್ಕ ಸಿಗ್ತಲ್ಲ. ಯಾಕಂದ್ರೆ ಮೋಸ್ಟ್ಲಿ ಈಗ ದಾಳಿ ಮಾಡಿದ ಸಂದರ್ಭದಲ್ಲಿ ಏನ ಅಧಿಕಾರಿಗಳ ಜೊತೆನೆ ಅವ್ರು ಇದ್ದಾರೆ ಏನೋ ಅನ್ನೋದು ಒಂದು ಅನುಮಾನ. ಹೀಗಾಗಿ ಅವರು ಯಾವುದೇ ಅವ್ರ ಕಾಲು ಕೂಡ ಹೋಗ್ತಾ ಇಲ್ಲ. ಹೀಗಾಗಿ ಒಟ್ಟಾರೆಯಾಗಿ ಅವರು ಏನ್ ಈ ಒಂದು ಗುತ್ತಿಗೆ ಕಾಮಗಾರಿಯನ್ನು ಏನು ಪಡೆದಿದ್ರು 1 ಕೋಟಿಗೆ, ಆ ಒಂದು ಗುತ್ತಿಗೆ ಹಿನ್ನೆಲೆಯಲ್ಲಿ ಕೂಡ ದೂರ ಈ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಅವರು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಅವ್ರೇನು ಕಮಿಷನ್ ಏನು 12% ಏನು ಬೇಡಿಕೆ ಇಟ್ಟಿದ್ರು ಅದಕ್ಕೆ ಯಾವುದೇ ಜಗಲ್ಲ. ಹೀಗಾಗಿ ಈ ಗುತ್ತಿಗೆದಾರ
ಸಾಕಷ್ಟು ಮನಿ ಮಾಡ್ಕೊಂಡಿದ್ದಾರೆ. ಯಾಕಂತಂದ್ರೆ ಇಷ್ಟು ಸಣ್ಣ ಅಮೌಂಟ್ದಲ್ಲಿ ನಮಗೂ ಕೂಡ ಯಾವುದೇ ರೀತಿಯಿಂದ ಏನು ಈ ತರ ಉಳಿಸಲಿಕ್ಕಾಗಲ್ಲ, ನಮಗೂ ಲಾಭ ಆಗಲ್ಲ ಅಂತ ಸಾಕಷ್ಟು ಅವರು ಮನವರಿಕೆ ಮಾಡಿದ್ರು ಕೂಡ ಇಲ್ಲ ನಮ್ಗೆ ಇಷ್ಟು ಬೇಕೇ ಬೇಕು ಅಂತೇಳಿ ಏನು ಸಾಕಷ್ಟು ಬೇಡಿಕೆ ಇಟ್ಟ ಹಿನ್ನೆಲೆಯಲ್ಲಿ ಕೂಡ ಅವರು ರೋಷವಾಗಿ ಈಗ ಲೋಕಾಯುಕ್ತರಿಗೆ ಒಂದು ದೂರು ನೀಡಿದ್ದಾರೆ ಅಂತ ಅನ್ನೋಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಒಟ್ಟಾರೆಯಾಗಿ ಈಗಾಗಲೇ ಏನು ಈ ರಾಜ್ಯದಲ್ಲಿ ಕೂಡ ಗುತ್ತಿಗೆದಾರರು ನಮ್ಗೆ ಸಾಕಷ್ಟು ಏನು ಪರ್ಸೆಂಟೇಜ್ ಹಾವಳಿ ಆಗ್ತಾ ಇದೆ, ನಮ್ಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಅನ್ನೋದು ಒಂದು ಹೋರಾಟ ಕೂಡ ಸಜ್ಜಾಗಿದ್ದಾರೆ. ಬಾಕಿ ಬಿಲ್ ಬರ್ತಾ ಇಲ್ಲ ಅಂತ ಅನ್ನೋಂಥದ್ದು ಕೂಡ ಈಗ ಅವರು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕಳೆದ ಬಾರಿ ಕೂಡ ಬಿಜೆಪಿ ಸರ್ಕಾರದ 40% ಏನು ಆರೋಪ ಇತ್ತು, ಈಗ 60% ಆಗಿದೆ. ಆದ್ರೆ ಇದೇ ಈಗ ಬಿಜೆಪಿ MLA ಈಗ ಕಮಿಷನ್ ದಂಧೆಗಾಗಿ ಲೋಕಾಯುಕ್ತರ ಬಲೆ ಬಿದ್ದದ್ದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ ಅಂತ ಹೇಳ್ಬೋದು. ರಹಮಾನ್, ಸಂಜೀವ್, ಯಾವ ಕಾಮಗಾರಿ ಸುಮಾರು ಎಷ್ಟು ಮೊತ್ತದ್ದು ಅನ್ನುವಂಥದ್ದು ಏನಾದರೂ ಲಭ್ಯವಾಗ್ತಿದೆ ಡೀಟೇಲ್ಸ್? ಯಾಕಂದ್ರೆ 12% ಏನೋ ಕೇಳ್ತಾ ಇದ್ರು ಅನ್ನುವಂಥದ್ದನ್ನ ನೀವು ಹೇಳ್ತಾ ಇದ್ರಿ, ಅಂದ್ರೆ ಗುತ್ತಿಗೆದಾರ ಮಾಡ್ತಾ ಇರುವಂತಹ ಆರೋಪ ಅಂತ ಹೇಳಿ. ಏನಾದರೂ ಎಕ್ಸಾಕ್ಟ್ ಆಗಿ ಅಮೌಂಟು ಅಥವಾ ಯಾವ್ದು ಕಾಮಗಾರಿ ಏನು ಮಾಹಿತಿ ಇದೆ ಈ ಬಗ್ಗೆ ಸಂಜೀವ್? ಹೌದು ರಹಮಾನ್, ಈಗ ನಮ್ಮ TV9ಗೆ ಏನು ಮಾಹಿತಿ ಲಭ್ಯವಾದ ಮಾಹಿತಿ ಪ್ರಕಾರ 1 ಕೋಟಿ ಮೊತ್ತದ ಆ ಒಂದು ಕಾಮಗಾರಿ ಅಂದ್ರೆ ಸಂಗದಾಳ ಗ್ರಾಮದ ಬಳಿ ಏನು ರಸ್ತೆ ಪಕ್ಕಕ್ಕೆ ಏನು ಒಂದು ತಡೆಗೋಡೆ ನಿರ್ಮಾಣ ಮಾಡೋದು 1 ಕೋಟಿ ರೂಪಾಯಿ ಮೊತ್ತದ್ದು. ಅದಕ್ಕೆ ಇವರು 12% ಬೇಡಿಕೆ ಇಟ್ಟಿದ್ರು. ಆದ್ರೆ ಸಾಕಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ ನಂತರ ಈಗ 11%ಕ್ಕೆ ಒಂದು ಒಪ್ಕೊಂಡಿದ್ರು. ಡೀಲ್ ಕಂಪ್ಲೀಟ್ ಆಗಿತ್ತು 11%ಕ್ಕೆ. ಈಗ 11 ಲಕ್ಷ ರೂಪಾಯಿ ಹಣ ಕೊಡಬೇಕಾಗಿತ್ತು. ಈಗ ಮೊದಲ ಕಂತಿನಲ್ಲಿ 5 ಲಕ್ಷ ಏನು ಈಗ ಹಣ ನೀಡಲಿಕ್ಕೆ ಬಂದ ಸಂದರ್ಭದಲ್ಲಿ ಈಗ ಲೋಕಾಯುಕ್ತ ರೇಡ್ ಆಗಿದೆ. ರಹಮಾನ್, ಅಂದ್ರೆ ಸಂಜೀವ್, ಈಗ ಏನ್ ಹಿಂದಿನಿಂದಲೂ ಆರೋಪ ಇದೆಯಲ್ಲ, ಈ 40% 60% ತಗೊಳ್ತಾರೆ ಹಂಗೆ ಹಿಂಗೆ ಅಂತೇಳಿ, ಇದಕ್ಕೆ ಒಂದು ಪುಷ್ಟಿ ಸಿಕ್ಕಂತಾಗತ್ತೆ ನೋಡಿ. ಆ ಚಿಕ್ಕ ಕಾಮಗಾರಿ ಇರಲಿ ದೊಡ್ಡ ಕಾಮಗಾರಿ ಇರಲಿ, ನಮ್ದು ಪರ್ಸೆಂಟೇಜ್ ಅಂತೂ ಫಿಕ್ಸ್. ನಮ್ಮ ಪರ್ಸೆಂಟೇಜ್ ನಮಗೆ ಕೊಟ್ಬಿಡ್ಬೇಕು. ನೀವು 10 ಲಕ್ಷದಾದ್ರೂ ಕಾಮಗಾರಿ ಮಾಡ್ಕೊಳ್ಳಿ, 1 ಕೋಟಿದಾದ್ರೂ ಮಾಡಿ, ಇಲ್ಲ 100 ಕೋಟಿದಾದ್ರೂ ಮಾಡಿ, ಒಟ್ಟಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ಕೊಡಲೇಬೇಕು ಅನ್ನುವಂಥದ್ದು ಇದು ಒಂದು ರೀತಿ ದಂಧೆಯಾಗಿ ಮಾಡ್ಕೊಬಿಟ್ಟಿದಾರ ಇಲ್ಲೆಲ್ಲವೂ ಕೂಡ ಅಂತ ಹೇಳಿ ಸಂಜೀವ್. ಹೌದು ರಹಮಾನ್, ಏನು ಎಲ್ಲ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ, ಆ ಒಂದು ಲೆಕ್ಕದಾಗ ಈಗ ಹೋಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಸರ್ಕಾರದ ದುಡ್ಡ ಯಾರೋ ಕಾಮಗಾರಿ ನಮಗೆ ಬರೋದು ಏನೋ ಬರಬೇಕು. ಅದಕ್ಕೆ ಕಾಮಗಾರಿ ಅದು ಗುಣಮಟ್ಟ ಆಗಲಿಕ್ಕೆ ಅದರ ಕಳಪೆ ಮಟ್ಟದ ಆಗಲಿಕ್ಕೆ ಏನಾಗಲಿ, ಬಟ್ ನಮಗೂ ಪರ್ಸೆಂಟೇಜ್ ಮಾತ್ರ ಪರ್ಸೆಂಟೇಜ್ ನಾವು ಹೇಳ್ದಟ್ಟು ಬರಬೇಕು. ನೀವು ಏನ್ ಬೇಕಾದ್ರೂ ಮಾಡ್ಕೊಡ್ರಿ ಅನ್ನೋ ಲೆಕ್ಕದಾಗೆ ಇವೆಲ್ಲ ವ್ಯವಹಾರಗಳು ನಡೆದಿವೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಕಳಪೆ ಕಾಮಗಾರಿ, ಯಾಕಂದ್ರೆ ಈಗ ಅವ್ರಿಗೆ ಯಾವ ಒಂದು ಕಾಮಗಾರಿ ಮಾಡ್ಬೇಕು ಅದಕ್ಕೆ ಅಂದಾಜು ಮೊತ್ತ ಅಂತ ಮಾಡಿರ್ತಾರೆ. ಅದು ಮೀರಿ ಕಮಿಷನ್ ಕಮಿಷನ್ ಏನು ಹಣ ಕೇಳಿದ್ರೆ ಆ ಒಂದು ಕಮಿಷನ್ ಹಣ ಕೊಟ್ಟು ನಾವು ಕಾಮಗಾರಿ ಮಾಡೋದಾದ್ರೆ ಹೇಗೆ ಅನ್ನೋಂಥ ಪ್ರಶ್ನೆ ಕೂಡ ಗುತ್ತಿಗೆದಾರದಾಗಿತ್ತು. ಹೀಗಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದ ಅಧಿಕಾರಿಗಳಿಗೆ ಕಮಿಷನ್ ಕೊಡಬೇಕು, ಈಗ ರಾಜಕಾರಣಿಗಳಿಗೆ ಕಮಿಷನ್ ಕೊಡಬೇಕು, ಎಲ್ಲರಿಗೆ ಕಮಿಷನ್ ಕೊಟ್ಟ ನಂತರ ಈಗ ಕಾಮಗಾರಿ ಮಾಡಿ ನಮಗೆ ಉಳಿಯುವಂತ ಲಾಭ ಎಷ್ಟು ಅನ್ನೋದು ಪ್ರಶ್ನೆ. ಹೀಗಾಗಿನೇ ಸಾಕಷ್ಟು ಕಳಪೆ ಕಾಮಗಾರಿ ಆಗ್ತದೆ. ಹೀಗಾಗಿ ಗುಣಮಟ್ಟದ ಕಾಮಗಾರಿ ಮಾಡೋ ಕೆಲವು ಗುತ್ತಿಗೆದಾರರು ಕೂಡ ಈ ಒಂದು ಜಂಜಾಟಕ್ಕೆ ಹೋಗಲ್ಲ. ಹೋದ್ರು ಕೂಡ ಈ ಒಂದು ಇಷ್ಟೊಂದು ಅತಿಯಾದ ಒಂದು ಏನು ಕಮಿಷನ್ ಬೇಡಿಕೆ ದಂಡ ಇರೋದ್ರಿಂದ ಇವೆಲ್ಲವೂ ಕೂಡ ಈ ತರ ಬೆಳಕಿಗೆ ಬಂದಿದೆ. ಲೋಕಾಯುಕ್ತ ರೇಡ್ ಆಗುವ ಮೂಲಕ ಇವೆಲ್ಲ ಬೆಳಕಿಗೆ ಬಂದಿವೆ ಅಂತ ಹೇಳ್ಬೋದು. ರಹಮಾನ್, ರೈಟ್, ಥ್ಯಾಂಕ್ ಯು ಸಂಜೀವ್. ಮತ್ತೆ ನಿಮ್ಮನ್ನು ನಾನು ಸಂಪರ್ಕಿಸ್ತೇನೆ. ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಡಾಕ್ಟರ್ ಚಂದ್ರುಲಮಾಣಿ, ಶಿರಹಟ್ಟಿಯ ಬಿಜೆಪಿ MLA, ಲೋಕಾಯುಕ್ತರಿಗೆ ರೆಡ್ ಹ್ಯಾಂಡ್ ಆಗಿ ಈಗ ಸಿಕ್ಕಿಬಿದ್ದಿದ್ದಾರೆ. ಒಂದು ಕಾಮಗಾರಿ, ನಮ್ಮ ಪ್ರತಿನಿಧಿ ಕೂಡ ಸಂಜೀವ್ ಹೇಳ್ತಾ ಇದ್ರು, ಒಬ್ಬ ಗುತ್ತಿಗೆದಾರ ವಿಜಯ್ ಅಂತ ಹೇಳಿ ಒಂದು ಕಾಮಗಾರಿಗೆ ಟೆಂಡರ್ ಪಡೆದಿದ್ರು. 1 ಕೋಟಿ ರೂಪಾಯಿ ಮೌಲ್ಯದ ಒಂದು ಕಾಮಗಾರಿ, ಒಂದು ತಡೆಗೋಡೆ ನಿರ್ಮಾಣ ಮಾಡಬೇಕಾಗಿರುವಂಥ ಒಂದು ಗುತ್ತಿಗೆದಾರರ ಒಂದು ಲೆಕ್ಕಾಚಾರದಲ್ಲಿ ನೋಡಿದ್ರೆ 1 ಕೋಟಿಯ ಕಾಮಗಾರಿ ಅಷ್ಟೇ. ಆದರೆ ಅದಕ್ಕೂ ಕೂಡ 12% ಲಂಚ ಕೊಡಬೇಕು, ಕಮಿಷನ್ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಅವರು ಕೇಳಿದ್ರು ಅಂಥೇಳಿ. ಸೊ ಶಿರಹಟ್ಟಿ ಅಂದರೆ ಆ ಭಾಗದ ಕಾಂಗ್ರೆಸ್ನ ಮುಖಂಡರು ಕೂಡ ಈಗ ಮಾತಾಡ್ತಾ ಇದ್ದಾರೆ. ಭಾಗ್ಯಲಕ್ಷ್ಮಿ ಅನ್ನೋರು ಇದ್ದಾರೆ, ಮಾತಾಡೋಣ. ಮೇಡಮ್, ಈಗ ಇವತ್ತು ಶಿರಹಟ್ಟಿಯ MLA ಈಗ ಲೋಕಾಯುಕ್ತರಿಗೆ ಬಲೆಗೆ ಬಿದ್ದಿದ್ದಾರೆ. ಏನು ಹೇಳ್ತೀರಿ? ಈಗ ನೋಡಿ, ಇಲ್ಲೊಂದು ಕಮಿಷನ್ ಅವ್ಯಾಹತವಾಗಿ ದಂಧೆಯಾಗಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಅನ್ನುವಂಥದ್ದು ಇರುವಂಥ ಆರೋಪ. ಏನು ಹೇಳ್ತೀರಿ ಇದಕ್ಕೆ ನೀವು? MLA-ಗಳನ್ನೋಕ್ಕಿಂತ ಸರ್, ನಮ್ಮ ಶಿರಹಟ್ಟಿ ಮತಕ್ಷೇತ್ರ ಗದಗ ಜಿಲ್ಲೆನೇ ಅನ್ಕೋಬಹುದು. ಈ ತರ MLA-ಗಳದ್ದು ಈ ತರ ಯಾವತ್ತೂ ಆಗಿರ್ಲಿಲ್ಲ. ಬಟ್ ಇದು ಈ ತರ ಮಾಡ್ತಿದಾರೆ ಅಂದ್ರೆ ಇದು ವಿಪರ್ಯಾಸ, ಆಗ್ಬಾರ್ದಿತ್ತು. ಈ ತರ ಏನಿದು ಕಾಮಗಾರಿಗಳನ್ನ ಮಾಡೋದು, ಆಮೇಲೆ ಈ ತರ ಬಿಫೋರ್ ಹಣ ಪಡೆದಿದ್ದು ದೊಡ್ಡ ಮಹಾನ್ ತಪ್ಪಿದು. ಬಟ್ ಮುಂಚೆ ಏನಾದ್ರು ಈ ತರದ ಆರೋಪಗಳು ಇತ್ತ? ಈ ತರ ಚಂದ್ರುಲಮಾಣಿ ಅವರು ಹಿಂಗೆಲ್ಲ ಮಾಡ್ತಾರೆ, ಹಿಂಗೆಲ್ಲ ಕೇಳ್ತಾರೆ ಲಂಚ ಅಂತ ಹೇಳಿ? ಇಲ್ಲ, ಲಂಚ ಕೇಳ್ತಾರೆ ಅನ್ನೋ ಆರೋಪ ನಾವು ಇಲ್ಲಿವರೆಗೂ ಕೇಳಿಲ್ಲ. ಸಮ್ಟೈಮ್ ಒಳಗೆ ಗುಸಿಮುಸಿ ಇತ್ತು ಸರ್. ಬಟ್ ಈಗ ಇದು ಈ ತರ ಆಗಿರೋದು ನೋಡಿದ್ರೆ ವಿಪರ್ಯಾಸ ಅನ್ಸುತ್ತೆ. ಬಟ್ ಭ್ರಷ್ಟ ಯಾರೇ ಆಗಿರ್ಲಿ, ಭ್ರಷ್ಟಾಚಾರಿಗಳಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕಲ್ಲ ಸರ್. ಅದು ಕಾಂಗ್ರೆಸ್ ಸ್ವಚ್ಛವಾದಂತ ಪಕ್ಷ ಎಲ್ಲ ಈ ತರ ಇರುವಾಗ ನಮ್ಮ ಕಾಂಗ್ರೆಸ್ ಆಡಳಿತದಲ್ಲಿ ಈ ತರ ಆಗೋದು ದೊಡ್ಡ ತಪ್ಪು ಅಂತ ನನ್ನ ಅನಿಸಿಕೆ ಸರ್. ಓಕೆ, ಥ್ಯಾಂಕ್ ಯು ಭಾಗ್ಯಶ್ರೀ ಅವರೇ.